ಮೊಘಲ್ ಸಾಮ್ರಾಜ್ಯ ಪ್ರಾರಂಭವಾದದ್ದು ಬಾಬರ್ ಎಂಬ ಮೊಘಲ್ ಸಾಮ್ರಾಟನಿಂದ ಪ್ರಾರಂಭವಾಗಿ ಬಾಬರನ ಮಗ ಹುಮಾಯೂನ್, ಹುಮಾಯೂನನ ಮಗ ಅಕ್ಬರ್, ಅಕ್ಬರನ ಮಗ ಜಹಾಂಗೀರ್, ಜಹಾಂಗೀರನ ಮಗ ಶಹಜಹಾನ್, ಶಹಜಹಾನನ ಮಗನೇ ಔರಂಗಜೇಬ್. ಚರಿತ್ರೆಯ ಮುಖಪುಟದಲ್ಲಿ ರಾರಾಜಿಸುವ ಹೆಸರು ಮೊಘಲ್ ದೊರೆ ಅಕ್ಬರ್ನದು. ಏಕೆಂದರೆ ಅಕ್ಬರ್ ಯಾವುದೇ ಹಿಂದೂ ಅಥವಾ ಮುಸ್ಲಿಂ ಆಡಳಿತಗಾರನಾಗಿದ್ದನೋ ಎಲ್ಲರಿಗೂ ಸಮಾನರಾಗಿ ಕಂಡು ಸಮಾನ ಅವಕಾಶಗಳನ್ನು ನೀಡುತ್ತಾ ತಮ್ಮ ಸುದೀರ್ಘ ರಾಜಕೀಯ ಪಯಣವನ್ನು ಮುಂದುವರಿಸಿದಂಥ ಏಕೈಕ ಅತ್ಯುತ್ತಮ ಆಡಳಿತಗಾರನೆಂದು ಪ್ರಖ್ಯಾತಿ ಪಡೆದಂಥ ಶಕ್ತಿ ಹಾಗೂ ಒಬ್ಬ ಧೀಮಂತ ರಾಜನೆಂದು ಇತಿಹಾಸದ ಪುಟ ತಿರುವಿದಾಗ ಎಲ್ಲರಿಗೂ ತಿಳಿಯುತ್ತದೆ. ಆದರೆ ಅದೇ ಮೊಘಲ್ ಸಾಮ್ರಾಜ್ಯದ ಅಕ್ಬರನ ಮೊಮ್ಮಗನಾದ ಔರಂಗಜೇಬ ಕುಖ್ಯಾತಿಗೆ ಹೆಸರಾಗಿದ್ದು, ಭಾರತವನ್ನು ಹೇಗೆ ವಿಭಜಿಸಬೇಕು, ಹಿಂದೂಗಳನ್ನು ಹೇಗೆ ವಿಂಗಡಿಸಬೇಕು, ಹಾಗೆಯೇ ಎಲ್ಲ ವರ್ಗದವರನ್ನು ಹೇಗೆ ವಿಂಗಡಿಸಿ ಭಾರತವನ್ನು ಹೋಳಾಗಿಸಬಹುದೆಂಬುದನ್ನು ನಿರೂಪಿಸಿಕೊಟ್ಟ ಹಾಗೂ ಕುತಂತ್ರ ಬುದ್ಧಿಯನ್ನು ತೋರಿಸಿಕೊಟ್ಟಂತಹ ನಾಯಕ ಮೊಘಲ್ ಸಾಮ್ರಾಜ್ಯದಲ್ಲಿ ಯಾರಾದರೂ ಇದ್ದರೆ ಅದು ಔರಂಗಜೇಬ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಔರಂಗಜೇಬನ ಹೆಸರು ಭಾರತದಲ್ಲಿ ಕೇಳದವರಿಲ್ಲ. ಒಂದೊಮ್ಮೆ ಹಿಂದೂ ಮುಸಲ್ಮಾನರ ಕದನ ಪ್ರಾರಂಭವಾಗಿದ್ದೇ ಈ ಒಬ್ಬ ಔರಂಗಜೇಬನಿಂದ, ಮತಾಂಧನಿಂದ ಎಂದರೆ ತಪ್ಪಾಗಲಾರದು. ಇದರೊಟ್ಟಿಗೆ ನಮ್ಮಲ್ಲಿ ಅಂತರ್ಯುದ್ಧ, ಈರ್ಷ್ಯೆ, ದ್ವೇಷ, ಅಸೂಯೆ ಇವೆಲ್ಲವೂ ಈ ಔರಂಗಜೇಬನ ಬಲಾಢ್ಯ ಮತಾಂಧನೆಂದು ಹೆಸರು ಪಡೆದನು. ಭಾಷೆ, ದೇಶ, ಧರ್ಮ, ಸಂಸ್ಕೃತಿ, ಪರಂಪರೆಗಾಗಿ ಜೀವ ತೆತ್ತ ಅದೆಷ್ಟೋ ರಾಜಮಹಾರಾಜರುಗಳು ಮಣ್ಣಿನಲ್ಲಿ ವಿಲೀನರಾಗಿದ್ದಾರೆ. ಅವರೊಟ್ಟಿಗೆ ಜೀವಭಯದಿಂದ ಶರಣಾಗಿ ತಮ್ಮ ಜೀವನವನ್ನು ಉಳಿಸಿಕೊಂಡು ದೇಶ ಬಲಿಕೊಟ್ಟು ಸ್ವಾರ್ಥಿಗಳೂ ಇದ್ದಾರೆ. ಹಾಗೆಯೇ ದೇಶ, ಭಾಷೆ, ಧರ್ಮ, ಸಂಸ್ಕೃತಿಯನ್ನು ಉಳಿಸಲು ಹೋರಾಟ ಮಾಡಿ ತಮ್ಮ ಹೆಸರು ಚರಿತ್ರೆಯಲ್ಲಿ ಅಜರಾಮರವಾಗಿ ನಿಲ್ಲುವಂತೆ ಮಾಡಿದ ಅದೆಷ್ಟೋ ಮಹನೀಯರುಗಳೂ ಇದ್ದಾರೆ. ಇವರೆಲ್ಲರನ್ನೂ ಒಮ್ಮೆ ನೆನೆಯುತ್ತಾ ಮತ್ತೊಮ್ಮೆ ಔರಂಗಜೇಬನ ಚರಿತ್ರೆಯ ಮುಖಪುಟವನ್ನು ಒಮ್ಮೆ ತಿರುಗಿಸಿ ನೋಡೋಣ. ಮೊಘಲ್ ಸಾಮ್ರಾಜ್ಯದ ರಾಜನಾದ ಔರಂಗಜೇಬನು ಒಳ್ಳೆಯ ವಿದ್ಯಾವಂತನೇನೋ ಸರಿ, ಆದರೆ ಚಿಕ್ಕ ವಯಸ್ಸಿನಲ್ಲಿಯೇ ಅನೇಕ ವಿಕೃತ ಹಾಗೂ ಕ್ರೂರ ಮನಸ್ಸಿನವನಾಗಿದ್ದನು. ಕಾರಣ ಆತನ ಶ್ರೀಮಂತಿಕೆ. ಮದದಿಂದ ಹಸಿವು, ಬಡತನ, ನೋವುಗಳನ್ನು ಕಾಣದ ಈ ಬಾಲಕ ನಿಕೃಷ್ಟ ಮನಸ್ಸಿನವನಾಗಿದ್ದು, ಕ್ರೂರ ಮನಸ್ಥಿತಿಯಿಂದ ಅನ್ಯರು ಸಂಕಷ್ಟದಲ್ಲಿದ್ದರೆ ಅಥವಾ ನೋವಿನಲ್ಲಿದ್ದರೆ ಇದನ್ನು ಕಂಡು ಕೇಕೆ ಹಾಕಿ ನಗುವಷ್ಟು ಅನ್ಯರ ಸಂಕಷ್ಟಗಳನ್ನು ಕಂಡು ಸಂತೋಷ ಪಡುತ್ತಿದ್ದ. ಬಾಲಕನಾಗಿದ್ದಾಗಲೇ ಈ ಪರಿ ವಿಕೃತನಾಗಿದ್ದನೆಂದ ಮೇಲೆ ಇನ್ನು ಮುಂದಿನ ಬೆಳವಣಿಗೆ ಹೇಗಿರಬೇಕು ಅದು ನೀವೇ ಊಹಿಸಬಹುದು. ಇದರೊಟ್ಟಿಗೆ ಕಟ್ಟರ್ ಮುಸ್ಲಿಂ ಮತಾಂಧನಾಗಿ ಬೆಳೆದು, ಇದರೊಟ್ಟಿಗೆ ಅಂದಿನ ಇತಿಹಾಸಕಾರರು ಈ ಔರಂಗಜೇಬನೊಬ್ಬನೇ ಅಲ್ಲದೆ ಇತರೆ ಅಂದರೆ ಮೊಘಲ್ ಸಾಮ್ರಾಜ್ಯ ಪತನ, ಪೋರ್ಚುಗೀಸರ, ಡಚ್ಚರ, ಫ್ರೆಂಚರ, ಅರಬ್ಬರ, ಬ್ರಿಟಿಷರ ಸದೆಬಡಿದ ಹಿಂದೂ ರಾಜಮಹಾರಾಜರುಗಳು ಹಾಗೆಯೇ ಸ್ವಾತಂತ್ರ್ಯ ಸೇನಾನಿಗಳ ಹೆಸರುಗಳನ್ನು ಚರಿತ್ರೆಯ ಪುಟಗಳಲ್ಲಿ ಇರದಂತೆ, ಹಾಗೆ ಇದ್ದರೂ ಅದು ಗೋಚರವಾಗದಂತೆ ಅಂದಿನಿಂದಲೂ ಗುಪ್ತವಾಗಿಟ್ಟಿದ್ದು, ಇದರೊಟ್ಟಿಗೆ ಮೊಘಲರನ್ನು, ಅರಬ್ಬರನ್ನು ಯಥೇಚ್ಛವಾಗಿ ಅದು ಮುಖಪುಟದಿಂದಲೇ ಅಥವಾ ರಕ್ಷಾಪುಟದಿಂದಲೇ ಬಿಂಬಿಸುತ್ತಾ ಬಂದಿದ್ದು, ನಮ್ಮ ಪಠ್ಯಪುಸ್ತಕಗಳಲ್ಲಿ ರಾಷ್ಟ್ರಧರ್ಮ ಹಾಗೆಯೇ ದೇಶಕ್ಕಾಗಿ ಹೋರಾಡಿದ ರಾಜ ಮಹಾರಾಜರುಗಳ ಸುದೀರ್ಘ ಸಂದೇಶವಿರದೆ ಕೇವಲ ಅರ್ಧ ಪುಟದಲ್ಲಿಯೇ ವ್ಯಾಖ್ಯಾನಿಸುವ ಮೊದಲೇ ಪಾಠ ಮುಗಿಸುತ್ತಿದ್ದರು. ಇದು ಇತಿಹಾಸ ತಿಳಿದಂತಹ ಉಪಾಧ್ಯಾಯರಾದರೆ ಇದರ ಸುದೀರ್ಘ ಪ್ರಯಾಣದ ಬಗ್ಗೆ ತಿಳಿಸುತ್ತಿದ್ದರು. ಅಥವಾ ಕೇವಲ ಬೋಧನೆಗಾಗಿ ಬಂದವರಿದ್ದರೆ ಪುಸ್ತಕದ ಬದನೆಕಾಯಿ
ಆರೋಹಿ ಮುಂದೆ ಸಾಗುತ್ತಿದ್ದರು. ಆದರೆ ಹಿಂದಿನ ಸ್ಥಿತಿಗತಿಗಳು ಈಗಿಲ್ಲ. ಇಂದಿನ ಜಾಗೃತ ಕಾಲದಲ್ಲಿ ಅನೇಕ ಗ್ರಂಥಗಳು, ಅಂದರೆ ಅಂದಿನ ಕಾಲದಲ್ಲಿ ನೈಜ ಕಥೆಗಳನ್ನೊಳಗೊಂಡ ಅನೇಕ ಕೃತಿಗಳು, ಅದು ನಮ್ಮನ್ನಾಳಿದ ಅಂದಿನ ದಿನಗಳ ರಾಜರುಗಳ ಅಥವಾ ಅವರಿಗೆ ಸಂಬಂಧಿಸಿದ ವ್ಯಕ್ತಿಗಳೇ ಬರೆದ ಕೃತಿಗಳ ಬಗ್ಗೆ ಒಂದಷ್ಟು ಕಣ್ಣಾಡಿಸಿದರೆ ಕಣ್ಣಾಲಿಗಳಲ್ಲಿ ಕೇವಲ ನೀರಿನ ಹನಿಗಳಷ್ಟೇ ಬರದು, ರಕ್ತದ ಹನಿಗಳು ಬರುವುದು ನಿಶ್ಚಿತ. ಅಂತಹ ಮಹನೀಯರುಗಳು ನಮ್ಮ ದೇಶದ ಚರಿತ್ರೆಯಲ್ಲಿ ಸಾಕಷ್ಟು ಕಾಣಸಿಗುತ್ತಾರೆ. ಕಣ್ಣಿಗೆ ಕಂಡಂತೆಯೇ ಸಾಮ್ರಾಟ್ ಅಶೋಕ, ಚಂದ್ರಗುಪ್ತ ಮೌರ್ಯ, ಕೃಷ್ಣದೇವರಾಯ, ಹಕ್ಕ ಬುಕ್ಕರು, ರಾಮದೇವರಾಯರು, ಎಚ್.ಎಮ್. ನಾಯಕರು, ಪೃಥ್ವಿರಾಜ ಚೌಹಾಣರು, ಶಿವಾಜಿ ಮಹಾರಾಜರು, ಸಂಭಾಜಿಯವರು, ಕಿತ್ತೂರು ಚೆನ್ನಮ್ಮ, ಬೆಳವಡಿ ಮಲ್ಲಮ್ಮ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಮದಕರಿ ನಾಯಕರು, ಹೀಗೆ ತಿಳಿಸುತ್ತಾ ಹೋದರೆ ಸಾವಿರಾರು ಹೆಸರುಗಳನ್ನು ಸೂಚಿಸಬಹುದು. ಹಾಗೆಯೇ ಈ ಕಥಾ ಹಂದರದ ಬಗ್ಗೆ ಕೆದಕುತ್ತಾ ಸಾಗಿದರೆ ಸಾಗರದಷ್ಟು ಪುಟಗಳನ್ನು ಮೊಗಚಿ ಹಾಕಬೇಕಾಗುತ್ತದೆ. ಇಂತಹ ದಿನಗಳಲ್ಲಿ, ಅದೇ ಸಂದರ್ಭದಲ್ಲಿ, ಅಂದರೆ ಡಚ್ಚರ ಅಥವಾ ಬ್ರಿಟಿಷರ, ಪೋರ್ಚುಗೀಸರ ಆಸ್ಥಾನದ ಅಥವಾ ಸಂಬಂಧಿಸಿದ ಕವಿಗಳ ಕೃತಿಗಳನ್ನು ಕಂಡರೆ ಅಂದಿನ ಸ್ಥಿತಿಗತಿಗಳ ಬಗ್ಗೆ ಒಂದಿಷ್ಟು ಒಳ ಹೊರ ಜಗತ್ತಿನ ಆಂತರ್ಯಗಳನ್ನು ಕಾಣಬಹುದು. ಔರಂಗಜೇಬ ತನ್ನ ಬಹುಭಾಗದ ಜೀವನ ಕೇವಲ ಯುದ್ಧದಲ್ಲಿಯೇ ಕಳೆದನು. ಅದು ಹಿಂದೂ ಪರಂಪರೆಯ ಮರಾಠ ರಾಜನಾದ ಸಂಭಾಜಿಯವರನ್ನು ಕಟ್ಟಿಹಾಕುವುದೇ ಅವನ ಜೀವನದ ಪರಮ ಗುರಿಯಾಗಿತ್ತು ಎಂದರೆ ತಪ್ಪಾಗಲಾರದು. ಶಿವಾಜಿ ಮಹಾರಾಜರು ಕೆಲವೇ ಸೈನಿಕರನ್ನೊಳಗೊಂಡಿದ್ದರೂ ಕೂಡ ಆಳ್ವಿಕೆ ಬಹಳ ಅಚ್ಚುಕಟ್ಟಾಗಿ ನಡೆಸುತ್ತಾ ಬಂದವರು. ಯಾರಿಗೂ ಎದೆಗುಂದದೆ ಯಾವ ಕಾರಣಕ್ಕೂ ತಲೆ ತಗ್ಗಿಸಿ ನಿಂತವರಲ್ಲ, ತಲೆ ಎತ್ತಿ ಮೆರೆದವರು. ಶಿವಾಜಿ ಮಹಾರಾಜನ ಮೇಲೆ ಸರಿಸುಮಾರು 25-30 ವರ್ಷಗಳಲ್ಲಿ 40 ಬಾರಿ ಯುದ್ಧಕ್ಕೆ ಬಂದು ಸೋತು ಸುಣ್ಣವಾಗಿ ಹೋಗಿದ್ದಾನೆ ಈ ಬಹುಮನಿ ಸುಲ್ತಾನ. ಅದೇ ರೀತಿ ಶಿವಾಜಿಯ ಮಗ ಸಂಭಾಜಿಯ ಅಧಿಕಾರ ಕೆಲವೇ ವರ್ಷ, ಆದರೆ 8-10 ವರ್ಷದ ಆಳ್ವಿಕೆಯಲ್ಲಿ ಸರಿಸುಮಾರು 100ಕ್ಕೂ ಹೆಚ್ಚು ಯುದ್ಧಗಳನ್ನು ಗೆದ್ದು ತಂದೆಯನ್ನು ಮೀರಿಸಿದ ಮಗನಾಗಿ ಬೆಳೆದ ಖ್ಯಾತಿ ಸಂಭಾಜಿಯವರಿಗೆ ಸಲ್ಲುತ್ತದೆ. ಹಾಗೆಯೇ ಹೊಯ್ಸಳರು, ಚಾಲುಕ್ಯರು, ಚೋಳರು, ಪಲ್ಲವರು, ಹೀಗೆ ಹೇಳ ಹೊರಟರೆ ಇತಿಹಾಸದ ಪುಟಗಳಲ್ಲಿ ನಮ್ಮವರ ಸಂಖ್ಯೆಯೇ ಮೊದಲು ನಿಲ್ಲುವಂತಹದ್ದು. ಇದರೊಟ್ಟಿಗೆ ನಮ್ಮವರ ಅವನತಿ ಕೂಡ ನಮ್ಮವರ ಒಳ ಸಂಚಿನಿಂದಲೇ ಎಂದರೆ ತಪ್ಪು ಕೂಡ ಆಗಲಾರದು. ಇರಲಿ, ಅಸಲಿ ವಿಷಯಕ್ಕೆ ಬರೋಣ. ಔರಂಗಜೇಬನು ಒಬ್ಬ ಮತಾಂಧ ಹಾಗೂ ವೇಷಭೂಷಣಗಳಲ್ಲಿ ಪ್ರವೀಣನೆಂದೇ ಜಗಜ್ಜಾಹೀರು ಮಾಡಿರುವ ಕೃತಿಗಳೆಷ್ಟೋ. ಅದರೊಟ್ಟಿಗೆ ಇವನೊಂದಿಗೆ ಸೆಣಸಾಡಿ ಮೋಸದಿಂದ ಗೆದ್ದ ರಾಜಮಹಾರಾಜರುಗಳಿಗೆ ಗತವೈಭವದ ಚರಿತ್ರೆಯ ಪುಟಗಳಲ್ಲಿ ವರ್ಣಿಸದೆ ಕೇವಲ ಮೊಘಲರನ್ನೇ ಚಾರಿತ್ರಿಕವಾಗಿ ಬೆಂಬಲಿಸಿರುವುದು ಮೇಲ್ನೋಟಕ್ಕೆ ಕಂಡುಬರುತ್ತದೆ. ಇಂದಿಗೂ ಈ ಸಂಸ್ಕೃತಿ ಮುಂದುವರೆದಿದೆ. ಎಷ್ಟೇ ಮರೆಮಾಚಿದರೂ ಸತ್ಯದ ಪ್ರಖರತೆ ತೀವ್ರ ಸ್ವರೂಪದ್ದಾಗಿದ್ದು ಈ ಪ್ರಖರತೆಗೆ ಸುಳ್ಳು ಅಂತೆಕಂತೆಗಳು ಹಾರಿಹೋಗುತ್ತವೆ. ಮರಾಠ ರಾಜರನ್ನು ಕೆಣಕಿ ಸರಿಸುಮಾರು 30 ವರ್ಷಗಳ ಕಾಲ ಸೆಣಸಾಡುತ್ತಾ ಸರಿಯಾಗಿ ಊಟ, ನಿದ್ರೆ, ನೆಮ್ಮದಿ, ಸುಖ, ಶಾಂತಿ ಇಲ್ಲದೆ ಕೇವಲ ಯುದ್ಧದಲ್ಲಿಯೇ ತೊಡಗಿಸಿಕೊಂಡದ್ದು ದುರ್ದೈವ. ಆದರೆ ಇಂತಹ ಮತಾಂಧ ಮೊಘಲ್ ಸಾಮ್ರಾಜ್ಯದ ಅತ್ಯಂತ ಕ್ರೂರಿ ಶಹಜಹಾನ್ ಮತ್ತು ಮಮ್ತಾಜ್ ಮಹಲಳ 3ನೇ ಮಗನಾಗಿ 1618 ನವೆಂಬರ್ 23ರಂದು ಗುಜರಾತಿನ ದೋಹಾದಿನಲ್ಲಿ ಜನನವಾಗಿದ್ದು, ಚಿಕ್ಕ ವಯಸ್ಸಿನಲ್ಲಿಯೇ ರಾಜಮನೆತನದವನಾಗಿದ್ದು ಉತ್ತಮ ಶಿಕ್ಷಣವನ್ನು ಪಡೆದಿದ್ದ. ಅರಬ್ಬಿ ಮತ್ತು ಭಾರತದ ಅನೇಕ ಭಾಷೆಗಳ ಚೆನ್ನಾಗಿ ಕರಗತ ಮಾಡಿಕೊಂಡಿದ್ದು, ಬರೆಯಲು, ಓದಲು, ಮಾತನಾಡುವ ಕಲೆ ಕರಗತ ಮಾಡಿಕೊಂಡಿದ್ದ. ಇಂತಹ ಒಬ್ಬ ಕ್ರೂರಿ ಮತ್ತು ನಿರ್ದಯಿ ರಾಜ 1659ರಿಂದ 1770ರವರೆಗೆ 49 ವರ್ಷಗಳ ಆಡಳಿತ ನಡೆಸಿದ ಎಂದು ಇತಿಹಾಸ ಹೇಳುತ್ತದೆ. ಔರಂಗಜೇಬ ಒಬ್ಬ ಕಟ್ಟರ್ ಮುಸ್ಲಿಂ ಆಗಿದ್ದು ಹಿಂದೂ ಧರ್ಮ ವಿರೋಧಿಯಾಗಿದ್ದ. ಅಕ್ಬರನ ಕಾಲದಲ್ಲಿದ್ದ ಜಾತ್ಯತೀತ ತತ್ವಗಳನ್ನು ಬದಿಗೆ ಸರಿಸಿ ಧರ್ಮ ಅಸಹಿಷ್ಣುತೆ ತಾಂಡವವಾಡುತ್ತಿತ್ತು. 1636ರಲ್ಲಿ ದಕ್ಕನ್ ಪ್ರಾಂತ್ಯಗಳ ವೈಸರಾಯ್ ಆಗಿ ನೇಮಕವಾದಾಗ ಇವನ
ಅಸಲಿ ಮುಖವಾಡ ತಿಳಿಯಿತು. ಆದರೆ ಅಣ್ಣನಾದ ದಾರಾಹಿಗೂ ಔರಂಗಜೇಬನಿಗೂ ಮನಸ್ತಾಪವಾದ ಕಾರಣ ಔರಂಗಜೇಬ ತನ್ನ ಹುದ್ದೆಯನ್ನು ತ್ಯಜಿಸಿದ. ಇದಾದ ಕೆಲವೇ ದಿನಗಳಲ್ಲಿ ಗುಜರಾತಿನ ರಾಜ್ಯಪಾಲ ಹುದ್ದೆ ಕಾದಿತ್ತು. 1647ರಲ್ಲಿ ಇವನನ್ನು ವೈಡೀಸ್ ಮತ್ತು ಬಡಾಶಾನ ಪ್ರದೇಶಕ್ಕೆ ಕಳುಹಿಸಲಾಯಿತು. ಮಧ್ಯ ಏಷ್ಯಾದಲ್ಲಿ ಮೊಘಲರಿಗೆ ಸೇರಿದ ಪ್ರಾಂತ್ಯಗಳನ್ನು ಗೆಲ್ಲಬೇಕಾದ ಅನಿವಾರ್ಯತೆ ಇತ್ತು. ಇದು ತಂದೆ ಶಹಜಹಾನನ ಬೇಡಿಕೆಯೂ ಆಗಿತ್ತು. ಆದರೆ ಯುದ್ಧವು ತಾವಂದುಕೊಂಡಂತೆ ಯಾವುದೇ ರೀತಿಯಲ್ಲಿಯೂ ಪ್ರತಿಫಲ ನೀಡಲಿಲ್ಲ. ಆದ ಕಾರಣ ಬೊಕ್ಕಾಸ ಔರಂಗಜೇಬನ ಯುದ್ಧ ಕುಶಲತೆ, ಕುಟಿಲತೆ ಅಸಾಧಾರಣವಾಗಿದ್ದರೂ ಸಹ ಆ ಚಳಿ ನಾಡಿನಲ್ಲಿ ಯುದ್ಧ ಮಾಡುವ ಸೂಕ್ತ ದಿನಗಳಾಗಿರಲಿಲ್ಲ. ಆದ ಕಾರಣ ಔರಂಗಜೇಬ ಬರಿಗೈಯಲ್ಲಿ ವಾಪಸ್ಸು ಹಿಂದಿರುಗಬೇಕಾಯಿತು. 1648ರಲ್ಲಿ ಔರಂಗಜೇಬ ಮುಲ್ತಾನಿನ ರಾಜ್ಯಪಾಲನಾದ ಮರುವರ್ಷ ಸಿಂಧ್ ಕೂಡ ಇವನ ಆಡಳಿತಕ್ಕೆ ಒಳಪಟ್ಟಿತು. ಪರ್ಷಿಯನ್ನರು ಏರಿ ಬಂದಿದ್ದ ಕಾಂದಹಾರಿನ ವಿಮೋಚನೆಗಾಗಿ 1649ರಲ್ಲಿ ಔರಂಗಜೇಬನನ್ನು ಅಪಾರ ಸೈನ್ಯದೊಂದಿಗೆ ಕಳುಹಿಸಲಾಯಿತು. ಆದರೆ ಔರಂಗಜೇಬ ಹೋಗುವ ವೇಳೆಗೆ ಅದು ಅವನಿಗೆ ಸಾಧ್ಯವಾಗಲಿಲ್ಲ. ಪರ್ಷಿಯನ್ನರನ್ನು ಭೇದಿಸಲು ಸಾಧ್ಯವಾಗದೆ ಹೋಯಿತು. 3 ವರ್ಷಗಳ ನಂತರ ನಡೆಸಿದ ಇವನ ಯತ್ನವು ವಿಫಲವಾಯಿತು. 1652ರಲ್ಲಿ ಔರಂಗಜೇಬ ಮತ್ತೆ ದಖ್ಖನ್ನಿನ ವೈಸರಾಯಿಯಾದ. ಅಲ್ಲಿನ ಆಡಳಿತವನ್ನು ಸುಧಾರಿಸಿ ವರಮಾನವನ್ನು ಹೆಚ್ಚಿಸಿದ. ಗೋಲ್ಕೊಂಡ ಮತ್ತು ಬಿಜಾಪುರದಲ್ಲಿ 1656-57ರಲ್ಲಿ ದಂಡೆತ್ತಿ ಹೋದ. ಆದರೆ ಶಹಜಹಾನ್ ಅಡ್ಡ ಬಂದಿದ್ದರಿಂದ ಈ ಅಕ್ರಮವನ್ನು ಔರಂಗಜೇಬ ಮುಂದುವರಿಸಲಾಗಲಿಲ್ಲ. 1657ರಲ್ಲಿ ಶಹಜಹಾನ್ ಕಾಯಿಲೆಯಿಂದ ಹಾಸಿಗೆ ಹಿಡಿದ. ತನ್ನ ಹಿರಿಮಗ ದಾದಾ ಶಿಹೋರ್ ಮುಂದಿನ ಚಕ್ರವರ್ತಿಯಾಗಬೇಕೆಂದು ಮನೋಭಿಲಾಷೆ ಇತ್ತು ಶಹಜಹಾನನಿಗೆ. ಆತನ ತಂದೆಯೊಡನೆ ದೆಹಲಿಯಲ್ಲಿದ್ದ ಎರಡನೆಯ ಮಗ ಶೂಜಿ ಬಂಗಾಲದಲ್ಲಿ ವೈಸರಾಯಿಯಾಗಿದ್ದ. ಔರಂಗಜೇಬನ ತಮ್ಮ ಮುರಾಬ್ ಗುಜರಾತಿನಲ್ಲಿ ವೈಸರಾಯಿಯಾಗಿದ್ದ. ತಂದೆಯ ಸುದ್ದಿ ತಿಳಿದಂತೆಯೇ ಶೂಜಾ ಬಂಗಾಳದ ಚಕ್ರವರ್ತಿಯೆಂದು ಸಾರಿಕೊಂಡ. ಮುರಾಬನು ಶೂಜಾನ ಮಾರ್ಗವನ್ನೇ ಅನುಸರಿಸಿದ. ಔರಂಗಜೇಬನು ಹಿಂದೆ ಬೀಳಲಿಲ್ಲ. ಸಾಮ್ರಾಜ್ಯವನ್ನು 2 ಭಾಗವನ್ನಾಗಿ ಒಂದನ್ನು ನನಗೆ ನೀಡಬೇಕೆಂದು ಮುರಾದನಿಗೆ ಜೊತೆಯಾದ. ಇವರಿಬ್ಬರ ಜಂಟಿ ಸೇನೆಗಳು ಶಹಜಹಾನನ ಸೇನೆಗೂ ನಡುವೆ ಘನಘೋರ ಯುದ್ಧ ನಡೆಯಿತು. ಈ ಕಾಳಗದಲ್ಲಿ ದಾರಾಷಿಯು ಸೋತು ಆಗ್ರಾಕ್ಕೆ ಪಲಾಯನ ಮಾಡಿದನು. ಔರಂಗಜೇಬ ಮುರಾದನ ಸೈನ್ಯವನ್ನು ಹಿಮ್ಮೆಟ್ಟಿಸಿ ಆಗ್ರಾವನ್ನು ಗೆದ್ದು ಬೀಗಿದ. ಔರಂಗಜೇಬ, ಅದರಲ್ಲಿ ಶಹಜಹಾನ್ ಅಮರಣಾಂತ ಬಂಧಿಯಾದನು. 1657ರಲ್ಲಿ ಗುಜರಾತಿನಲ್ಲಿ ತನ್ನ ದಿವಾನನ ಕೊಲೆ ಮಾಡಿಸಿದನೆಂದು ಅಪವಾದವನ್ನು ತನ್ನ ತಮ್ಮ ಮುರಾದನ ಮೇಲೆ ಔರಂಗಜೇಬ ಹೊರಿಸಿ ಅವನನ್ನು ಗಲ್ಲಿಗೇರಿಸಿದ. ಈ ಹಿಂದೆ ದಾರಾನ ಮಗನಿಂದ ಸೋತಿದ್ದ ಶೂಜಾ ಪಿತೂರಿ ನಡೆಸುತ್ತಿದ್ದುದನ್ನು ಅರಿತ ಔರಂಗಜೇಬ ಅವನ ವಿರುದ್ಧವೂ ರಣವ್ಯೂಹ ರಚಿಸಿ ನಡೆಸಿದ ಯುದ್ಧದಲ್ಲಿ ಶೂಜಾ ಅಲ್ಲಿಯೂ ಸೋತು ಓಡಿಹೋದ. ಓಡಿದ ಅವನನ್ನು ಹಿಂಬಾಲಿಸಿ ಪಲಾಯನಗೈದ ಅವನನ್ನು ಅಲ್ಲಿಂದ ದಖ್ಖನ್ನಿಗೆ ಹೋಗಿ ಅಲ್ಲಿಂದ ಅರಾಕತ್ಗೆ ಪಲಾಯನ ಮಾಡಿದ. ಅವನು ಮತ್ತು ಅವನ ಸಂಸಾರ ಅಲ್ಲಿಗೆ ಕೊನೆಯಾಯಿತು. ಇನ್ನುಳಿದವನು ದಾರಾ ಮಾತ್ರ. ಆಗ ಅವನು ಓಡಿ ಹೋಗಿದ್ದ ದಾರಾನ ಸೆರೆ ಹಿಡಿದ. ಔರಂಗಜೇಬನಿಂದಾದ ಅವಮಾನ, ಇದರೊಂದಿಗೆ ಎಲ್ಲ ಸಂಬಂಧಿಕರ, ಒಡ ಹುಟ್ಟಿದವರ, ಹೆತ್ತವರ ನಾಶ, ಈ ಎಲ್ಲ ಅವಮಾನಕ್ಕೆ ಪ್ರತೀಕಾರದ ಹೊಗೆ ಬೂದಿ ಮುಚ್ಚಿದ ಕೆಂಡದಂತೆ ಒಳಗೆ ಪ್ರಜ್ವಲಿಸುತ್ತಿತ್ತು. ಧರ್ಮಭ್ರಷ್ಟನೆಂಬ ಅಪವಾದದೊಂದಿಗೆ ಅವನನ್ನು ವಿಚಾರಣೆಗೆ ಗುರಿಪಡಿಸಿ, ಅಲ್ಲದೆ ಅದರಲ್ಲಿ ತಪ್ಪು ಸಾಬೀತಾಗಿ 1659ರ ಆಗಸ್ಟ್ 30ರಂದು ಗಲ್ಲಿಗೇರಿಸಲಾಯಿತು. ಔರಂಗಜೇಬನಿಗೆ ಇನ್ನಾರು ಶತ್ರುಗಳಿಲ್ಲ ಹಾಗೂ ಅಣ್ಣ ತಮ್ಮಂದಿರಿಲ್ಲ. ಇದೀಗ ತನ್ನನ್ನು ತಾನೇ ಸಾರ್ವಭೌಮನೆಂದು ಘೋಷಿಸಿ, ಇದೀಗ ತನ್ನ ಹಿರಿಯರಂತೆ ಔರಂಗಜೇಬನು ತನ್ನ ಚಕ್ರಾಧಿಪತ್ಯವನ್ನು ಸ್ಥಾಪಿಸಿದ. ತನ್ನ ಆಳ್ವಿಕೆಯ ಮೊದಲ ಕೆಲಸವೆಂದರೆ ಉತ್ತರ ಭಾರತದಲ್ಲಿ ತನ್ನ ಚಕ್ರಾಧಿಪತ್ಯವನ್ನು ವಿಸ್ತರಿಸುವುದಾಗಿತ್ತು. 1662ರಲ್ಲಿ ಪಶ್ಚಿಮದ ಅಸ್ಸಾಂ ಇವನ ಅಧೀನವಾಯಿತು. ಔರಂಗಜೇಬ 1660ರಲ್ಲಿ ಚಿತ್ತಗಾಂಗ್ನನ್ನು ವಶಪಡಿಸಿಕೊಂಡ. ವಾಯವ್ಯ ಗಡಿಯಲ್ಲಿ ದಂಗೆಯೆದ್ದ ಮೊಘಲರನ್ನು 1675ರ ವೇಳೆಗೆ ಅಡಗಿಸಲಾಯಿತು. ಅನೇಕ ವಿದೇಶಿ ಮುಸ್ಲಿಂ ರಾಜ್ಯಗಳು ಇವನೊಂದಿಗೆ ರಾಯಭಾರ ಸಂಬಂಧ ಬೆಳೆಸಿದವು. 1679ರಲ್ಲಿ ರಜಪೂತರೊಂದಿಗೆ ಔರಂಗಜೇಬ ಯುದ್ಧ ಹೂಡಿದ. 1671ರ ಮೇವಾಡದ ರಾಣಾನೊಂದಿಗೆ ಶಾಂತಿಯುತ ಒಪ್ಪಂದ ಮಾಡಿಕೊಂಡನು. ನಂತರ ಔರಂಗಜೇಬ ತನ್ನ ಯುದ್ಧೋನ್ಮಾದವನ್ನು
ದಕ್ಷಿಣದತ್ತ ತಿರುಗಿಸಿ 1675ರಲ್ಲಿ ಈತ ಬಿಜಾಪುರದಲ್ಲಿ ಮುಸ್ಲಿಂ ರಾಜ್ಯ ಶಿಯಾಪುರವನ್ನು ಗೆದ್ದುಕೊಂಡ. 1679ರಲ್ಲಿ ಗೋಲ್ಕೊಂಡ ಇವನ ಬಗಲಿಗೆ ಬಿತ್ತು. ಹೀಗೆ ಈತನ ಆಧಿಪತ್ಯ ವಿಸ್ತರಿಸುತ್ತಾ ಸಾಗಿದಂತೆ ಕೋರಮಂಡಲದಿಂದ ಚಿತ್ತಗಾಂವರೆಗೂ, ಉತ್ತರದಲ್ಲಿ ಹಿಂದೂ ಕುಶ್ನವರೆಗೂ ಹಬ್ಬುತ್ತಾದರೂ ದಖನ್ ಪ್ರದೇಶ ಇವನಿಗೆ ತೊಂದರೆ ಕೊಡುತ್ತಲೇ ಇತ್ತು. ಅದು ಮರಾಠರ ಸಾಮ್ರಾಜ್ಯ. ಎಲ್ಲರನ್ನೂ ಮಣಿಸಿದವನು ಮರಾಠರನ್ನು ಮಣಿಸುವುದು ಸಾಧ್ಯವಾಗಲಿಲ್ಲ. 1689ರಲ್ಲಿ ಶಿವಾಜಿಯ ಮಗ ಸಂಭಾಜಿರಾಜನನ್ನು ಮೋಸದಿಂದ ಬಂಧಿಸಿ ವಿಕೃತವಾದ ಬೇಡಿಕೆಗಳಿಂದ ಸಂಭಾಜಿಗೆ ಕೇಳಿದಾಗ ಇದು ಕೊಪ್ಪದ ಸಂಭಾಜಿ ಮಹಾರಾಜನನ್ನು ವಿಚಿತ್ರವಾಗಿ, ನಿರ್ದಯವಾಗಿ, ವಿಕೃತವಾಗಿ ಕೊಂದು ಹಾಕಿದ. ಇಷ್ಟಕ್ಕೆ ಸುಮ್ಮನಾಗದ ಔರಂಗಜೇಬ ರಾಜಧಾನಿ ರಾಯಗಢವೂ ಇವನ ಕೈವಶವಾಯಿತು. ಶಿವಾಜಿಯ ಕಿರಿಯ ಮಗ ಸಾಹುಜಿಯನ್ನು ಔರಂಗಜೇಬ ಸೆರೆಮನೆಯಲ್ಲಿರಿಸಿದ. ತಂಜಾವೂರು, ತಿರುಚನಾಪಳ್ಳಿಯ ಹಿಂದೂ ರಾಜರುಗಳು ಔರಂಗಜೇಬನ ಸಾಮಂತ ರಾಜರು. ಇಲ್ಲಿಂದ ನಿಜವಾದ ಸಮಸ್ಯೆ ಔರಂಗಜೇಬನಿಗೆ ಪ್ರಾರಂಭವಾಯಿತು. ಸಾಮ್ರಾಜ್ಯ ವಿಸ್ತರಣೆಯಲ್ಲಿಯೇ ಸರಿಸುಮಾರು 30 ವರ್ಷಗಳ ಸುದೀರ್ಘ ಪ್ರಯಾಣ ತನ್ನ ಆಯಸ್ಸು, ಆರೋಗ್ಯ, ನೆಮ್ಮದಿ, ನಿದ್ರೆ, ಶಾಂತಿ, ನೆಮ್ಮದಿ ಎಲ್ಲವನ್ನೂ ಕಳೆದುಕೊಂಡಿದ್ದನು. ಇದರೊಟ್ಟಿಗೆ ಈತನ ಕಟ್ಟಿ ಬೆಳೆಸಿದ ಸಾಮ್ರಾಜ್ಯಕ್ಕೆ ಸೂಕ್ತ ವಾರಸುದಾರರು ಯಾರು? ಹಾಗೆಯೇ ಸಾಮಂತ ರಾಜರುಗಳು ಒಳಗೊಳಗೆ ಕುದಿಯುತ್ತಿದ್ದು ಎಲ್ಲರೂ ಒಗ್ಗಟ್ಟಾಗಿ ಔರಂಗಜೇಬನ ನಡ ಮುರಿಯುವ ಕಸರತ್ತು ನಡೆಸುತ್ತಿದ್ದರು. ಇಷ್ಟೆಲ್ಲ ಸಮಸ್ಯೆಗಳ ಮಧ್ಯೆ ತನ್ನ ಸಾಮ್ರಾಜ್ಯದ ಹತೋಟಿ ತಪ್ಪುತ್ತಿದ್ದು, ತನ್ನ ಖಜಾನೆಯು ಖಾಲಿಯಾಗುತ್ತಿತ್ತು. ಇದರೊಂದಿಗೆ ಎಲ್ಲ ಸಂಬಂಧಿಕರನ್ನು ದೂರವಿಟ್ಟನು. ಅಧಿಕಾರದ ಆಸೆಗೆ ಹೆಂಡತಿ ಮಕ್ಕಳನ್ನು ದೂರವಿಟ್ಟನು. ಇದು ಅವನಿಗೆ ಮುಳುವಾಯಿತು. ಇದರೊಟ್ಟಿಗೆ ಸಾಮಂತ ರಾಜರುಗಳು ಹಾಗೂ ಅಂದಿನ ಶಹಜಹಾನನ ಸೈನಿಕರು ಎಲ್ಲರೂ ಒಡಂಬಡಿಕೆಯಿಂದ ಶಹಜಹಾನನ ವಿರುದ್ಧ ದಂಗೆ ಏಳಲು ಶುರು ಮಾಡಿದರು. ಇದು ಔರಂಗಜೇಬನಿಗೆ ನುಂಗಲಾರದ ತುತ್ತಾಯಿತು. ಇವನ ಆಡಳಿತದಿಂದ ಬೇಸತ್ತಿದ್ದ ಸಿಖ್ಖರಲ್ಲಿ ಜಾಗೃತಿ ಉಂಟಾಯಿತು. ಸಿಖ್ಖರೆಲ್ಲರೂ ಒಗ್ಗಟ್ಟಿನ ಮಂತ್ರ ಜಪಿಸಿದರು. 1663ರಲ್ಲಿ ಅಹೋಮ್ಗಳನ್ನು ಕಿತ್ತೊಗೆಯುತ್ತಾ ತಮ್ಮ ಮೇಲೆ ಹೊರಿಸಲಾಗಿದ್ದ ಕವಲನ್ನು ಅಸ್ಸಾಮಿನ ಅಹೋಮ್ಗಳನ್ನು ಕಿತ್ತೊಗೆದರು. ತಮ್ಮ ನೆಲವನ್ನು ಮತ್ತೆ ಗೆದ್ದರು. ಇತ್ತ ಮರಾಠರು ಸುಮ್ಮನಿರಲಿಲ್ಲ. ಸಂಭಾಜಿಯ ತಮ್ಮ ರಾಜಾರಾಮನು ಅವನ ಮರಣಾನಂತರ ಅವನ ಪತ್ನಿ ರಾಧಾ ತಾರಾಬಾಯಿ ಮೊಘಲರ ವಿರುದ್ಧ ತಮ್ಮ ದಾಳಿಯನ್ನು ಮುಂದುವರಿಸಿದರು. ಔರಂಗಜೇಬನ ಕಣ್ಣ ಮುಂದೆಯೇ ಎಷ್ಟೋ ಪ್ರದೇಶಗಳು ಮರಾಠರ ವಶವಾದವು. ಹೀಗೆ ಔರಂಗಜೇಬ ತನ್ನ ಆಡಳಿತದಲ್ಲಿ ಯಾವ ಒಳ್ಳೆಯ ಸ್ನೇಹಿತನೂ ಆಗಲಿ ಅಥವಾ ಒಳ್ಳೆಯ ಗೆಳೆಯನಾಗಲಿ ಆ ಸ್ಥಾನದಲ್ಲಿ ಒಳ್ಳೆಯ ವ್ಯಕ್ತಿಗಳೊಂದಿಗೆ ಮಾನ್ಯತೆ ನೀಡದೆ ಕೇವಲ ಮತಾಂಧನಾಗಿ ಸಾಮ್ರಾಜ್ಯ ಸ್ಥಾಪಿಸುವ ಗುರಿ ಹೊಂದಿದ್ದನೇ ಹೊರತು ಅನ್ಯಮತೀಯರನ್ನು ತನ್ನ ಮತಕ್ಕೆ ಮತಾಂತರಿಸುವ ಕಾರ್ಯ ಮಾಡುತ್ತಿದ್ದನೇ ಹೊರತು ಅನ್ಯರ ಧರ್ಮಕ್ಕೆ ಕವಡೆ ಕಾಸಿನ ಕಿಮ್ಮತ್ತು ನೀಡುತ್ತಿರಲಿಲ್ಲ. ಇವೆಲ್ಲವೂ ಸೇರಿ ಔರಂಗಜೇಬನ ಸಮಾಧಿಯೆಡೆಗೆ ಕೊಂಡೊಯ್ದಿತು. ಇದರಿಂದಲೇ ದಕ್ಷಿಣದಲ್ಲಿ ತನ್ನ ಆಧಿಪತ್ಯ ಸ್ಥಾಪಿಸಲು 27ರಿಂದ 28 ವರ್ಷಗಳು ಕಳೆದು ಹೋದವು ಎಂದು ಅನೇಕ ಕೃತಿಗಳು ಹೇಳುತ್ತವೆ. ಇದರಿಂದ ತನ್ನ ಖಜಾನೆಯನ್ನು ಬರಿದು ಮಾಡಬೇಕಾಗಿ ಬಂತು. ಇದು ಮೊಘಲ್ ಸಾಮ್ರಾಜ್ಯಕ್ಕೆ ದೊಡ್ಡ ಹೊಡೆತವನ್ನೇ ಕೊಟ್ಟಿತು. 1679ರಿಂದ 80ರ ನಡುವೆ ರಜಪೂತರ ಯುದ್ಧದಲ್ಲಿ ಗೆದ್ದರೂ ಇಲ್ಲಿನ ಹಿಂದೂ ದೊರೆಗಳ ವಿರೋಧ ಕಂಡ ಇವನ ಅವನತಿಗೆ ಇದೂ ಒಂದು ಕಾರಣ. 1564ರಲ್ಲಿ ಅಕ್ಬರ್ ರದ್ದು ಮಾಡಿದ್ದ ಜಸ್ಸಿಯ ಕಂದಾಯವನ್ನು 1679ರಲ್ಲಿ ಮತ್ತೆ ವಿಧಿಸಿದನು. ಉನ್ನತ ಹುದ್ದೆಗಳಿಗೆ ಅನ್ಯಧರ್ಮದವರನ್ನು ಹೊರಗಡೆ ಇಟ್ಟು ಅನೇಕ ಹಿಂದೂ ದೇವಾಲಯಗಳನ್ನು ನಾಶಪಡಿಸಿದ. ಹೊಸ ದೇವಾಲಯಗಳನ್ನು ನಿರ್ಮಿಸದಂತೆ ಆದೇಶ ಹೊರಡಿಸಿದ. ಹಾಗೆಯೇ ಜೋಧ್ಪುರದ ಅರಸನ ಮಗನನ್ನು ಬಲಾತ್ಕಾರವಾಗಿ ತನ್ನ ಮತಕ್ಕೆ ಅಂದರೆ ಇಸ್ಲಾಂ ಧರ್ಮಕ್ಕೆ ಪರಿವರ್ತಿಸಿದ. ಇದರೊಂದಿಗೆ ತನ್ನ ಮಕ್ಕಳನ್ನು ಕೂಡ ಹೆಂಡತಿ ಮಕ್ಕಳನ್ನು ಕೂಡ ದೂರವಿಟ್ಟ. ಇದರಿಂದ ಮಕ್ಕಳು ಬಂಡಾಯವೆದ್ದು ಸಾಮಂತ ರಾಜರುಗಳು, ಮರಾಠ ದಾಳಿಗಳು ಎಲ್ಲವೂ ಔರಂಗಜೇಬನ ಬಲವನ್ನು ಕುಗ್ಗಿಸಿದವು. ಖಜಾನೆ ಖಾಲಿಯಾದವು. ಇವನೇ ಬೆಳೆಸಿದ ಮುಸಲ್ಮಾನ ಸರ್ದಾರರು 1676ರಲ್ಲಿ ಮಹಮ್ಮದ್ ಗುಪ್ತವಾಗಿ ಕೊಲೆಯಾಗಿ ಹೋದ. ಮತ್ತು ಮುಸಲ್ಮಾನ ಸರ್ದಾರರು ಕೂಡ ದಂಡೆತ್ತಿದರು. ಇಷ್ಟೆಲ್ಲ ಕಥೆಗಳಿಗೆ ಕೊನೆ ಎಂಬಂತೆ ಬಂಡಾಯ ಸೇನೆ, ದಂಗೆಕೋರರು, ಸಾಮಂತರು ಎಲ್ಲರೂ ಒಟ್ಟೊಟ್ಟಿಗೆ ದಂಗೆ ಎದ್ದ ಕಾರಣ ಔರಂಗಜೇಬನು ಮಣ್ಣು ಮುಕ್ಕುವಂತಾಯಿತು. ಕಡೆಗೆ ಮೊಘಲ್ ವರ್ಗವಿರಲಿ, ಜಾತಿ ವರ್ಗವೇ ಇವನೊಟ್ಟಿಗಿರಲಿಲ್ಲ. ಇದೇ ಅಲ್ಲವೇ ದುರ್ದೈವ ಎನ್ನುವುದು. ಇಡೀ ರಾಜ್ಯ ಚೂರು ಚೂರು ಆಗಿ ಹೋಯಿತು. ಸಿಂಹಾಸನಕ್ಕಾಗಿ ಕಾದಾಡಿ 3ನೇ
ಆಜಂ ಸತ್ತ. 4ನೇ ಮಗ ಅಕ್ಬರ್ ದಂಗೆ ಎದ್ದು ಪರ್ಷಿಯಾಗೆ ಹೋಗಿ ಸತ್ತ. ಅಕ್ರಮ್ ಬಕ್ಷ ಸಿಂಹಾಸನಕ್ಕೆ ಬಡಿದಾಡಿ ಸತ್ತ. ಹೀಗೆ ತನ್ನ ವಂಶ ಹೆಸರಿಲ್ಲದಂತೆ ಮಾಡಿಕೊಂಡಿದ್ದ. ಇಷ್ಟರಲ್ಲಾಗಲೇ ಮರಣಾಂತಕ ಕಾಯಿಲೆಯಿಂದ ನರಳುತ್ತಿದ್ದು ಅವನು ಕೊನೆಯ ಕಾಲದಲ್ಲಿ ಯಾರೂ ಗತಿಯಿಲ್ಲದಂತೆ ಸತ್ತಂಥ ಒಂದು ವಿಧಿಯಾಟವನ್ನು ಇತಿಹಾಸಕಾರರು ಹೇಗೆ ಬಣ್ಣಿಸುತ್ತಾರೆ ನೋಡಿ. ಯಾರೂ ಇಲ್ಲದಂತೆ ಸತ್ತಂಥ ಒಬ್ಬ ರಾಜನಿದ್ದರೆ ಅದು ಮೊಘಲ್ ಸಾಮ್ರಾಜ್ಯದ ಔರಂಗಜೇಬ ಮಾತ್ರ. ಇವನಿಗೆ ಮಗನೇ ವಿಷವನ್ನುಣಿಸಿದ ಎಂಬಂತೆ ಕೃತಿಯಲ್ಲಿಯೂ ಕಾಣಸಿಗುತ್ತದೆ.